ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಹತ್ಯಾ ಸರಣಿ ನಿಂತಿಲ್ಲ, ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅಮೆರಿಕಾದಲ್ಲಿ ಮತ್ತೊಬ್ಬ ಭಾರತೀಯ ವಿದ್ಯಾರ್ಥಿಯ ಸಾವಾಗಿದೆ. ಓಹಿಯೋದ ಕ್ಲೀವ್ಲ್ಯಾಂಡ್ನಲ್ಲಿ ಆಗಿರುವಂತಹ ಒಂದು ಹತ್ಯೆ ಇದು. ಒಬ್ಬ ಭಾರತೀಯ ಮೂಲದ ವಿದ್ಯಾರ್ಥಿಯ ಹತ್ಯೆ ಆಗಿದೆ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಉಮಾ ಸತ್ಯಸಾಯಿ ಗಡ್ಡೆ ಅಂತ ಹೇಳಿ ಭಾರತೀಯ ವಿದ್ಯಾರ್ಥಿ ಈತ. ನ್ಯೂಯಾರ್ಕ್ನ ಭಾರತದ ಕಾನ್ಸುಲೇಟ್ ಜನರಲ್ ಟ್ವೀಟ್ ಮಾಡಿದೆ, ಈತನ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ, ಈತನ ಸಾವಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿದೆ. ಬಟ್ ಹತ್ಯೆಯ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸತ್ಯಸಾಯಿ ಸಾವಿನ ಬಗ್ಗೆ ರಾಯಭಾರ ಕಚೇರಿ ಒಂದು ಮಾಹಿತಿಯನ್ನ ನೀಡಿದೆ. 2024ರ ಆರಂಭದಿಂದ ಇದುವರೆಗೂ 10 ವಿದ್ಯಾರ್ಥಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಸರಣಿ ಸಾವಿನಿಂದಾಗಿ ಭಾರಿ ಆತಂಕ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಭಾರತದಿಂದ ಓದೋದಕ್ಕೆ ಅಂತ ಹೋಗೋರು ಸಾಕಷ್ಟು ಜನ ಇದ್ದಾರೆ. ವಿದ್ಯಾರ್ಥಿಗಳು ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಬಟ್ ಅವರ ಜೀವಕ್ಕೆ ಅಲ್ಲಿ ಅಪಾಯ ಇದೆ. ಹಾಗಾಗಿ ಇಲ್ಲಿಂದ ಹೋಗಿರುವಂತಹ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಭಾರತ ಇದ್ರ ಬಗ್ಗೆ ಒಂದು ಕಠಿಣ ನಿಲುವನ್ನು ತಗೋಬೇಕು. ಭಾರತ ಸರ್ಕಾರ US ಸರ್ಕಾರದ ಜೊತೆಗೆ ಮಾತಾಡಿ ಈ ಹತ್ಯಾ ಸರಣಿಯನ್ನು ನಿಲ್ಲಿಸಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇವೆ. ಫೆಬ್ರವರಿಯಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಶ್ರೇಯಸ್ ರೆಡ್ಡಿ ಅಂಥೇಳಿ ಆತನ ಶವ ಕಾರ್ಡ್ನಲ್ಲಿ ಪತ್ತೆಯಾಗಿತ್ತು. ಇನ್ನು ಫೆಬ್ರವರಿ 2ನೇ ತಾರೀಕು IT ಎಕ್ಸಿಕ್ಯೂಟಿವ್ ವಿವೇಕ್ ತನೇಜಾ, ಆತನ ಕೊಲೆ ಆಗಿತ್ತು. ಫೆಬ್ರವರಿ 5ನೇ ತಾರೀಕು ವಿದ್ಯಾರ್ಥಿ ಸಮೀರ್ ಕಾಮತ್ ಅಂತ ಹೇಳಿ ಆತ ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ದ. ಇನ್ನು ಮಾರ್ಚ್ನಲ್ಲಿ ವಿದ್ಯಾರ್ಥಿ ಮೊಹಮ್ಮದ್ ಅಬ್ದುಲ್, ಆತ ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಭಾರತದ ಶಾಸ್ತ್ರೀಯ ನೃತ್ಯಗಾರ ಅಮರ್ನಾಥ್ ಘೋಷ್, ಆತನ ಕೂಡ ಕೊಲೆಯಾಗಿದೆ. ಅವರ ಕೊಲೆ ಕೂಡ ನಡೆದಿದೆ. ಮಾರ್ಚ್ನಲ್ಲಿ ಮಿಸೌರಿಯ ಸೈಂಟ್ ಲೂಯಿಸ್ನಲ್ಲಿ ಮರ್ಡರ್ ಆಗಿತ್ತು. ಈಗ ಮತ್ತೊಬ್ಬ ಭಾರತೀಯ ಮೂಲದ ವಿದ್ಯಾರ್ಥಿ ಉಮಾ ಸತ್ಯಸಾಯಿ ಅಂಥೇಳಿ, ಉಮಾ ಸತ್ಯಸಾಯಿ ಗಡ್ಡೆ, ಈತ ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಈಗಾಗಲೇ ಇಂಡಿಯನ್ ನ್ಯೂಯಾರ್ಕ್ ಅನ್ನುವಂಥ ಒಂದು ಟ್ವೀಟ್ ಪೇಜ್ ಏನಿದೆಯಲ್ಲ, ಅದರಲ್ಲಿ ಈಗ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಮಂಗಳೂರಿನ ಕಡಬ ಭಾಗಕ್ಕೆ ಮತ್ತೆ ನಕ್ಸಲರ ತಂಡ ಭೇಟಿ ನೀಡಿದೆ ಅನ್ನುವಂಥದ್ರ ಬಗ್ಗೆ ಈಗ ಶಂಕೆ ಒಂದು ವ್ಯಕ್ತವಾಗ್ತಾ ಇದೆ. ಸುಮಾರು 6 ಜನ ನಕ್ಸಲರು ಚೆರು ಗ್ರಾಮದ ಮನೆಯೊಂದಕ್ಕೆ ಬಂದಿದ್ರು. ಇಲ್ಲಿಗೆ ಬಂದು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ರಾತ್ರಿ ಊಟ ಕೂಡ ಇಲ್ಲೇ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ದಕ್ಷಿಣ ಕನ್ನಡದ ಕಡಬದ ಕೊಂಬಾರುವಿನ ಚೆರು ಅನ್ನುವಂಥ ಗ್ರಾಮ. ಇಲ್ಲಿ ರಾತ್ರಿ ಊಟ ಮಾಡಿದ್ದಾರೆ. ನಂತರ ದಿನಸಿ ಸಾಮಗ್ರಿಗಳನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತಡರಾತ್ರಿ ಮನೆಯೊಂದಕ್ಕೆ ಭೇಟಿ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂಥ ಮಾಹಿತಿ. ಚುನಾವಣೆ ವೇಳೆ ಪಶ್ಚಿಮ ಬಂಗಾಳದಲ್ಲಿ ನಕ್ಸಲರು ಆಕ್ಟಿವ್ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ವಿಕ್ರಮ್ ಗೌಡ ಮತ್ತು ಲತಾ ಮುಂಡಗಾರು ಅಂಥೇಳಿ ಮೋಸ್ಟ್ ವಾಂಟೆಡ್ ನಕ್ಸಲರು ಅಂಥೇಳಿ ಇವರನ್ನು ಪಟ್ಟಿ ಮಾಡಲಾಗಿದೆ. ಇವರು ಭೇಟಿ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆ ಕಾಲ ಮನೆಯಲ್ಲಿ ಇದ್ದರು ಅನ್ನುವಂಥ ಒಂದು ಮಾಹಿತಿ. ಈಗ ANF ತಂಡ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ANF ತಂಡ, ಆ್ಯಂಟಿ ನಕ್ಸಲ್ ಸ್ಕ್ವಾಡ್, ಆ್ಯಂಟಿ ನಕ್ಸಲ್ ಫೋರ್ಸ್. ಈ ಒಂದು ತಂಡ ಈಗ ಹೋಗಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ವಾರದ ಹಿಂದೆ ಸುಬ್ರಹ್ಮಣ್ಯ ಐನೇಕಿದು ಬಳಿ ಕೂಡ ನಕ್ಸಲರು ಪತ್ತೆಯಾಗಿದ್ದರು. ಚುನಾವಣೆ ವೇಳೆ ಪಶ್ಚಿಮ ಘಟ್ಟದಲ್ಲಿ ನಕ್ಸಲರ ಚಲನವಲನ ಕಂಡು ಬರ್ತಾ ಇದೆ.